ದ್ವಿತೀಯ ಪಿಯುಸಿ ಫಲಿತಾಂಶ ಪ್ರಕಟಗೊಂಡಿದ್ದು, ಹಾಸನದ ಸ್ಟೂಡೆಂಟ್ ಪಿಯು ಕಾಲೇಜಿಗೆ ಅತ್ಯುತ್ತಮ ಫಲಿತಾಂಶ ಬರುವ ಮೂಲಕ ರಾಜ್ಯ ಮಟ್ಟದಲ್ಲಿ ಗುರುತಿಸಿಕೊಂಡಿದೆ. ಹೌದು, ನಿನ್ನೆ ಪ್ರಕಟಗೊಂಡ ಫಲಿತಾಂಶ ಹೊರಬಂದಿದ್ದು, ಉಡುಪಿ ಮೊದಲ ಸ್ಥಾನ ಮತ್ತು ಹಾಸನ 11ನೇ ಸ್ಥಾನ ಪಡೆದುಕೊಂಡಿದೆ. ಹಾಸನದ ಸ್ಟೂಡೆಂಟ್ ಕಾಮರ್ಸ್ ಕಾಲೇಜಿನ ವಿದ್ಯಾರ್ಥಿನಿ ರಾಜ್ಯಕ್ಕೆ 4ನೇ ಸ್ಥಾನ ಬರುವ ಮೂಲಕ ಕಾಲೇಜಿನ ಮತ್ತು ಜಿಲ್ಲೆಯ ಕೀರ್ತಿಯನ್ನು ಹಿಮಾಲಯದ ಎತ್ತರಕ್ಕೆ ಕೊಂಡೊಯ್ದಿದ್ದಾರೆ. ನಿನ್ನೆ ರಾಜ್ಯಾದ್ಯಂತ ಪದವಿ ಪೂರ್ವ ಶಿಕ್ಷಣ ಇಲಾಖೆಯನ್ನು ದ್ವಿತೀಯ ಪಿಯುಸಿ ಫಲಿತಾಂಶ ಪ್ರಕಟಣೆ ಮಾಡಿದ್ದಾರೆ. ಇದರಲ್ಲಿ ಹಾಸನ ಜಿಲ್ಲೆಯಲ್ಲಿ ಸ್ಟೂಡೆಂಟ್ಸ್ ಪಿಯು ಕಾಲೇಜ್ ಅತ್ಯುತ್ತಮವಾದ ಸಾಧನೆ ಮಾಡಿದೆ. ಪ್ರತಿ ವರ್ಷದಂತೆ ಸ್ಟೂಡೆಂಟ್ಸ್ ಪಿಯು ಕಾಲೇಜ್ ಜಿಲ್ಲೆಯಲ್ಲಿ ಒಳ್ಳೆಯ ಸ್ಥಾನವನ್ನು ಪಡೆಯುತ್ತಾ ಒಳ್ಳೆಯ ಫಲಿತಾಂಶವನ್ನು ನೀಡ್ತಾ ಬಂದಿದೆ. ಸೈನ್ಸ್ ವಿಭಾಗದಲ್ಲಿ ಸುಮಾರು 135-140 ಮಕ್ಕಳು ಡಿಸ್ಟಿಂಕ್ಷನ್ ಪಾಸ್ ಮಾಡಿದ್ದಾರೆ. ಉಳಿದಂತೆ ಎಲ್ಲ ವಿದ್ಯಾರ್ಥಿಗಳು ಸಹ ಅತ್ಯುತ್ತಮ ಶ್ರೇಣಿಯಲ್ಲಿ ಪಾಸ್ ಆಗಿದ್ದಾರೆ. ಇದೇ ರೀತಿ ನಮ್ಮ ಕಾಮರ್ಸ್ ವಿಭಾಗದಲ್ಲಿ ನಮ್ಮ ಎಲ್ಲ ಉಪನ್ಯಾಸಕರ ಸಪೋರ್ಟಿಂದ ಒಳ್ಳೆಯ ಡೆಡಿಕೇಶನ್ ಅವ್ರು ಮಾಡಿದ್ರಿಂದ ಹಾಸನ ಜಿಲ್ಲೆಗೆ ಪ್ರಪ್ರಥಮ ಬಾರಿಗೆ ಅವರು 595 ಅಂಕಗಳನ್ನು ಗಳಿಸುವ ಮೂಲಕ ವಿದ್ಯಾರ್ಥಿಗಳು ಜಿಲ್ಲೆಗೆ ಪ್ರಥಮ ರ್ಯಾಂಕ್ ದ್ವಿತೀಯ ರ್ಯಾಂಕನ್ನು ಗಳಿಸುವುದು ಯಶಸ್ವಿಯಾಗಿದ್ದಾರೆ. ಇದಕ್ಕೆ ಕಾರಣ ನಮ್ಮ ಎಲ್ಲ ಉಪನ್ಯಾಸಕರ ಶ್ರಮ, ನಮ್ಮ ಆಡಳಿತ ಮಂಡಳಿಯ ಪ್ರೋತ್ಸಾಹ ಹಾಗೂ ನಮ್ಮ ಪ್ರಾಂಶುಪಾಲರ ಸಂಪೂರ್ಣ ಸಹಕಾರದಿಂದ ಹಾಸನ ಜಿಲ್ಲೆಯಲ್ಲಿ ಕಾಮರ್ಸ್ ವಿಭಾಗ ಒಂದು ಒಳ್ಳೆಯ ಫಲಿತಾಂಶವನ್ನು ನೀಡುವ ಮೂಲಕ ಜಿಲ್ಲೆಗೆ ಮತ್ತು ರಾಜ್ಯಕ್ಕೆ ಒಳ್ಳೆಯ ಕೀರ್ತಿಯನ್ನು ತಂದುಕೊಟ್ಟಿದೆ ಅನ್ನೋ ವಿಚಾರ ಬಹಳ ಸಂತೋಷದ ವಿಚಾರ. ಹಾಗೂ ಜಿಲ್ಲೆಗೆ 2ನೇ ಸ್ಥಾನ ತರುವಲ್ಲಿ ಶ್ರಮಿಸಿದ್ದು, ಫಲಿತಾಂಶ ಹೆಚ್ಚು ಬರಲು ಉಪನ್ಯಾಸಕರ ನಿರಂತರ ಶ್ರಮಕ್ಕೆ ಫಲಿತಾಂಶದ ಮೂಲಕ ಕಾಲೇಜಿಗೆ ಫಲ ದೊರೆತಿದೆ. ಕಾಮರ್ಸ್ ವಿಭಾಗದಲ್ಲಿ ಜಿಲ್ಲೆಯಲ್ಲಿಯೇ 2ನೇ ಸ್ಥಾನ ಪಡೆದಿರುವ ತೀರ್ಥಶ್ರೀ ಮಾಧ್ಯಮದೊಂದಿಗೆ ಮಾತನಾಡಿ, ನಾನು ಪ್ರತಿನಿತ್ಯ 3 ರಿಂದ 4 ಗಂಟೆ ಅಧ್ಯಯನ ಮಾಡುತ್ತಿದ್ದೆ. ನನ್ನ ಈ ಫಲಿತಾಂಶ ಬರಲು ಶಿಕ್ಷಕರ ಮಾರ್ಗದರ್ಶನ ಬಹಳ ಮುಖ್ಯವಾಗಿದೆ. ನನಗೆ 99.16% ಅಂಕಗಳು ಬಂದಿದ್ದು, ಯಾವುದೇ ಕ್ಲಿಷ್ಟಕರ ಸಮಸ್ಯೆಯನ್ನ 1 ಬಾರಿ ಅಲ್ಲ 2 ಬಾರಿ ನನಗೆ ಮನದಟ್ಟಾಗುವಂತೆ ಪ್ರಾಧ್ಯಾಪಕರು ಹೇಳಿಕೊಡುತ್ತಿದ್ದರು. ಪೋಷಕರು ಅದಕ್ಕೆ ಸಹಕಾರ ನೀಡಿದ್ದು, ನನ್ನ ಫಲಿತಾಂಶವನ್ನು ಇವರಿಬ್ಬರಿಗೆ ಸಮರ್ಪಣೆ ಮಾಡುತ್ತೇನೆ ಎನ್ನುವ ಮೂಲಕ ಜಿಲ್ಲೆಯ ಮತ್ತು ಕಾಲೇಜಿನ ಕೀರ್ತಿಯನ್ನು ಉತ್ತುಂಗ ಶಿಖರಕ್ಕೆ ಏರಿಸಿದ್ದಾರೆ. ನನ್ನ ಹೆಸರು ತೀರ್ಥಶ್ರೀ ಅಂತ. ನನ್ನ ಪರ್ಸೆಂಟೇಜ್ ಬಂದುಬಿಟ್ಟು 99.16. ನನ್ನ ಪೇರೆಂಟ್ಸ್ ಆಗಲಿ, ನನ್ನ ಟೀಚರ್ಸ್ ಆಗಲಿ, ಲೆಕ್ಚರರ್ಸ್ ಎಲ್ಲರೂ ತುಂಬ ಸಪೋರ್ಟ್ ಮಾಡಿದ್ದಾರೆ. ಎಲ್ಲರೂ ನನಗೆ ಯಾವಾಗ ನನ್ನ ಕೈಲಿ ಆಗಲ್ಲ ಅಂತ ನಾನು ಯಾವಾಗ ಇಲ್ಲ ಆಗಲ್ಲ ಬಿಟ್ಬಿಡೋಣ ಅಂತ ಅಂದ್ಕೊತಿದ್ದೆ. ಆ ಟೈಮಲ್ಲೆಲ್ಲ ನಮ್ಮ ಅಪ್ಪ ಅಮ್ಮ, ನಮ್ಮ ಲೆಕ್ಚರರ್ಸ್ ಎಲ್ಲ ಸಪೋರ್ಟ್ ಮಾಡಿದ್ದಾರೆ, ಎಲ್ಲ ಮೋಟಿವೇಟ್ ಮಾಡಿದ್ದಾರೆ. ಸೊ ಇಬ್ಬರಿಗೂ ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತು ಮುಂದೆ ನಾನು IAS ಕೋಚಿಂಗ್ ತೊಗೊಂಡು IAS ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೆ ನಮ್ಮ ಅಪ್ಪ ಅಮ್ಮನ ಸಪೋರ್ಟ್ ಮಾಡ್ತೀನಿ ಅಂತ ಹೇಳಿದ್ದಾರೆ. 3 ಸಬ್ಜೆಕ್ಟ್ಸಲ್ಲಿ ಔಟ್ ಆಫ್ ಔಟ್ ಬಂದಿದೆ ನಂದು. ಸ್ಟ್ಯಾಟಿಸ್ಟಿಕ್ಸ್, ಎಕನಾಮಿಕ್ಸ್ ಮತ್ತು ಬಿಸ್ನೆಸ್ ಸ್ಟಡೀಸ್. ಯಾವುದ್ರಲ್ಲಿ ಕಡಿಮೆ ಆಯಿತು ಅನ್ನಿಸ್ತು ನಿಮಗೆ? ಕಡಿಮೆ ಅಂತ ಯಾವುದ್ರಲ್ಲೂ ಇಲ್ಲ, ಎಲ್ಲದರಲ್ಲೂ ಚೆನ್ನಾಗೇ ಮಾರ್ಕ್ಸ್ ಬಂದಿದೆ. ಜಸ್ಟ್ ಸಿಲ್ಲಿ ಮಿಸ್ಟೇಕ್ಸಲ್ಲಿ ಹೋಗಿರ್ಬೋದು ಅಂತ. ವಾಣಿಜ್ಯ ವಿಭಾಗದಲ್ಲಿ ತೀರ್ಥಶ್ರೀ 595 ಅಂಕ ಪಡೆಯುವ ಮೂಲಕ ರಾಜ್ಯ ಮಟ್ಟದಲ್ಲಿ 4ನೇ ಸ್ಥಾನ, ಜಿಲ್ಲಾ ಮಟ್ಟದಲ್ಲಿ 2ನೇ ಸ್ಥಾನ ಪಡೆಯುವ ಮೂಲಕ ಹಾಸನ ತಾಲೂಕಿಗೆ ಮೊದಲಿಗರಾಗಿದ್ದಾರೆ. 2026-27 ರಿಸಲ್ಟ್ ಏನಿದೆ ಅದು ನಮ್ಮ ಕಾಲೇಜಲ್ಲಿ ನಮಗೆ ಹೆಮ್ಮೆ ತರ್ತಕ್ಕಂಥ ಒಂದು ವಿಷಯನ ಕೊಟ್ಟಿದೆ. ನಮ್ಮ ಪ್ರೀತಿ ವಿದ್ಯಾರ್ಥಿಯಾಗಿರ್ತಕ್ಕಂಥ ತೀರ್ಥಶ್ರೀ ಅವರು ಎಂಟೆಡ್ ಹಾಸನ ಡಿಸ್ಟಿಕ್ಕಿಗೆ 2nd ಟಾಪರು, ಹಾಸನ ಸಿಟಿ ತಾಲೂಕಿಗೆ 1st ಟಾಪರು ಮತ್ತು ಸ್ಟೇಟ್ 4th ಟಾಪರ್ ಆಗಿ ಹೊರಹೊಮ್ಮಿದ್ದಾರೆ. ಅವರ ಎಫರ್ಟು ತುಂಬ ಅತ್ಯುತ್ತಮವಾಗಿದೆ. ಮಕ್ಕಳು ಓದಲೇಬೇಕು ಅಂತ ಏನಿಲ್ಲ, ಸ್ಪೋರ್ಟ್ಸು, ಕಲ್ಚರಲ್ ಇವೆಂಟು ಎಲ್ಲದರಲ್ಲೂ ಇದ್ದಂಥ ಒಬ್ಬ ವಿದ್ಯಾರ್ಥಿ ಈ ರೀತಿ ಸಾಧನೆ ಮಾಡಿರೋದು ನಮಗೆ ತುಂಬ ಹೆಮ್ಮೆ ಕೊಡ್ತಕ್ಕಂಥ ವಿಚಾರ. ಮತ್ತು ಅವ್ರನ್ನ ಹೊರತುಪಡಿಸಿ ಅಶ್ವಿನಿ, ಐಶ್ವರ್ಯಾನವರು 590 ಸ್ಕೋರ್ ಮಾಡಿ, 1st ಟಾಪರು 595 ಸ್ಕೋರ್ ಮಾಡಿ ನಮ್ಮ ಕಾಲೇಜಿಗೆ ಕೀರ್ತಿ ತಂದಿದ್ದಾರೆ. ಅವರಿಗೆಲ್ಲರೂ ನಾವು ಕಾಲೇಜ್ ಪರವಾಗಿ, ನಮ್ಮ ಸ್ಟಾಫ್ ಪರವಾಗಿ ಅಭಿನಂದನೆಗಳನ್ನ ಸಲ್ಲಿಸ್ತೀವಿ. ಇನ್ನು ಮಾಧ್ಯಮದೊಂದಿಗೆ ಅತಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳು, ಕಾಲೇಜಿನ ಕಾರ್ಯದರ್ಶಿ ಹಾಗೂ ವಿದ್ಯಾರ್ಥಿಗಳ ಪೋಷಕರು ತಮ್ಮ ಮನದಾಳದ ಮಾತನ್ನು ಹಂಚಿಕೊಂಡಿದ್ದು ಹೀಗೆ. ನಾನು ಸ್ಟೂಡೆಂಟ್ ಕಾಮರ್ಸ್ ಕಾಲೇಜಿಗೆ ಜಾಯಿನ್ ಆಗೋದಕ್ಕೆ ನನಗೆ ಲೆಕ್ಚರರ್ಸ್ ತುಂಬ ಹೆಲ್ಪ್ ಮಾಡಿದ್ದಾರೆ. ಮತ್ತು ಕಾಮರ್ಸ್ನಲ್ಲಿ ನಿಮಗೆ ತುಂಬ ಆಪರ್ಚುನಿಟೀಸ್ ಇದೆ ಅಂತ ಎಲ್ಲ ವಿಷಯ ಹೇಳಿದ್ದಕ್ಕೆ ನಾನು ಕಾಮರ್ಸಿಗೆ ಬಂದು ಈ ಥರ ಒಂದು ಅಚೀವ್ಮೆಂಟ್ ಮಾಡೋದಕ್ಕಾಯಿತು. ತುಂಬ ಖುಷಿ ಇದೆ.
ಎಲ್ಲ ಲೆಕ್ಚರರ್ಸು ತುಂಬ ಸಪೋರ್ಟ್ ಮಾಡಿದ್ದಾರೆ. ಈಗ ಏನಾದರೂ ಒಂದು ಡೌಟ್ ಬಂದರೆ ನಮ್ಗಿಂತ ಜಾಸ್ತಿ ಅವರೇ ಕೇಳಿ ಏನಾದರೂ ಡೌಟ್ ಇದೆಯಾ ಏನು ಅಂತ ಅವರೇ ತುಂಬ ಫ್ರೀಕ್ವೆಂಟಾಗಿ ಕೇಳಿ ನಮಗೆ ಡೌಟ್ಸ್ ಎಲ್ಲ ಕ್ಲಾರಿಫೈ ಮಾಡಿದ್ರು. ಆಮೇಲೆ ತುಂಬ ಮಾಕ್ ಟೆಸ್ಟ್ ಎಲ್ಲ ಕೊಟ್ಬಿಟ್ಟು ನನಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ. ಅಪ್ಪ ಅಮ್ಮ ಎಲ್ಲ ತುಂಬ ಸಪೋರ್ಟ್ ಮಾಡಿದ್ದಾರೆ. ನಾನು ಯಾವತ್ತೂ ಅವ್ರು ಸ್ಟ್ರೆಸ್ ಮಾಡಿಲ್ಲ, ನೀನು ಇಷ್ಟೇ ಓದು ಇಷ್ಟೇ ಪರ್ಸೆಂಟೇಜ್ ತೆಗಿ ಅಂತ ಯಾವತ್ತೂ ಹೇಳಿಲ್ಲ. ಹಂಗಾಗ್ಬಿಟ್ಟು ನಾನು ಸ್ಟ್ರೆಸ್ ಫ್ರೀ ಆಗಿ ಓದಿ ಈ ಥರ ಒಂದು ಅಚೀವ್ಮೆಂಟ್. ನೆಕ್ಸ್ಟು ಡಿಗ್ರಿ ಮಾಡ್ಕೊಂಡು CAಗೆ ಕೋಚಿಂಗ್ ತೊಗೊಳ್ಳೋಣ ಅಂತ ಇದೆ. ಹೆಸರು ಅಶ್ವಿನಿ ಅಂತ. ನಂದು 589 ಸ್ಕೋರು, 98.17%. ನಾನು ನೆಕ್ಸ್ಟ್ CA ಕೋಚಿಂಗ್ ತೊಗೊಂಡು ಡಿಗ್ರಿ ಜೊತೆ CA ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಟೀಚರ್ಸ್ ಎಲ್ಲ ತುಂಬ ಸಪೋರ್ಟಿವ್ ಆಗಿದ್ದರು, ಮೋಟಿವೇಟ್ ಕೊಟ್ಟರು. ಯಾವುದೂ ಆಗಲ್ಲ ಅಂದ್ಕೋಬಾರ್ದು, ಎಲ್ಲ ಪಾಸಿಬಲ್ ಆಗುತ್ತೆ, ಸ್ಕೋರ್ ಮಾಡು ಅಂತ ಬ್ಲೂ ಪ್ರಿಂಟ್ ಕೊಟ್ಟು ಅದ್ರ ಪ್ರಕಾರನೇ ಓದ್ಕೋದೆ. ಪೇರೆಂಟ್ಸು ಅಷ್ಟೊಂದೇನು ಪ್ರೆಷರ್ ಹಾಕಲಿಲ್ಲ, ಸ್ಟ್ರೆಸ್ ಫ್ರೀಯಾಗಿ ಓದ್ಕೊಂಡು ಸ್ಕೋರ್ ಮಾಡಿ. ಇನ್ನೊಂದು 2-3 ಮಾರ್ಕ್ಸ್ ಎಕ್ಸ್ಪೆಕ್ಟ್ ಮಾಡಿದ್ದೆ, ಬಂದಿದೆ, ಖುಷಿ. ಐ ಶುಡ್ ಮದರ್. ಸೊ 590 ಬಂದಿರೋದು ನಮ್ಗೆ ತುಂಬ ಖುಷಿ ಇದೆ. ಕಾಲೇಜಿಗೆ ಸೆಕೆಂಡ್ ಟಾಪರ್ ಆಗಿ. ಸೊ ಇನ್ನೂ ಅವಳಿಗೆ ಎಕ್ಸ್ಪೆಕ್ಟೇಷನ್ ಇನ್ನೊಂದು 4 to 5 ಮಾರ್ಕ್ಸ್ ಎಕ್ಸ್ಪೆಕ್ಟೇಷನ್ಸ್ ಇತ್ತು. ಬಟ್ ಬೋರ್ಡ್ ಎಕ್ಸಾಮ್ಸ್ ಇರೋದ್ರಿಂದ ನಾವು ಅಕ್ಸೆಪ್ಟ್ ಮಾಡಲೇಬೇಕು. ಸೊ ಈ ಮಾರ್ಕ್ಸ್ ಬಂದಿರೋದು ನಮಗೆ ಖುಷಿ ಇದೆ. 98.53 ಇರೋದು ಒಂದು ಇವರ ಎಫರ್ಟ್ ಇದ್ರೂ ಸಹ. ಸೊ ಕಾಲೇಜಿಂದಲೂ ತುಂಬ ಎಫರ್ಟ್ ಕೊಟ್ಟಿದ್ದಾರೆ, ನಾವು ನೋಡಿದ್ದೀವಿ, ಕೇಳಿದ್ದೀವಿ, ಪೇರೆಂಟ್ಸ್ ಮೀಟಿಂಗ್ ಎಲ್ಲ ಅಟೆಂಡ್ ಮಾಡಿದ್ದೀವಿ. ಸೊ ಇವ್ರ ಕೋಚಿಂಗಿಗೆ ಸಹ ಮತ್ತು ಗೈಡೆನ್ಸು, ಸಪೋರ್ಟು ಅದೆಲ್ಲ ನಮಗೆ ಮಗಳಿಗೆ ಚೆನ್ನಾಗಿ ಸಿಕ್ಕಿದೆ. ಸೊ ಅವ್ರ ಎಫರ್ಟಿಂದ ಮಗಳು ಇವತ್ತು ಅಚೀವ್ ಮಾಡಿದ್ದಾಳೆ. ಪ್ಲಸ್ ಇವ್ರ ಎಫರ್ಟ್ ಸಹ ಸೊ ಈ ಅಚೀವ್ಮೆಂಟಿಗೆ ಕಾರಣ ಆಗಿದೆ. ಸೊ 590 ಬಂದಿರೋದು ಔಟ್ ಆಫ್ 600 590 ಬಂದಿರೋದು ನಮಗೆ ಖುಷಿ ಇದೆ. ಏನು ಹೇಳ್ಬೇಕು ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಎಲ್ಲ ಮಕ್ಕಳು ಇದೇ ಥರ ಓದಿ ಮುಂದೆ ಬರಬೇಕು ಅನ್ನೋದೇ ನನ್ನ ಆಸೆ. ಸರ್ ಅವಳು ಏನು ಓದಬೇಕು ಅಂತ ಅವಳಿಗೆ ಅನಿಸುತ್ತೆ ಅದನ್ನು ಓದು ಅಂತ ಬಿಟ್ಟಿದ್ದು ಅಷ್ಟೇ. ನಾವು ಏನು ಪ್ರೆಷರ್ ಹಾಕಿಲ್ಲ ಸರ್. ನಾನು ಓದು ಅಂತ ಯಾವತ್ತು ಅವಳಿಗೆ ಪ್ರೆಷರೇ ಹಾಕಿಲ್ಲ. ಆಲ್ಮೋಸ್ಟ್ ಅವಳು ಕ್ಲಾಸಸ್ಸಲ್ಲೇ ಎಲ್ಲನೂ ಮುಗಿಸ್ಕೊಂಡು ಬರ್ತಿದ್ಲು. ಅಂದರೆ ಕ್ಲಾಸಲ್ಲಿ ಏನು ಪಾಠ ಮಾಡ್ತಾರೆ ಅದನ್ನೆಲ್ಲ ಕೇಳಿಸ್ಕೊಂಡು ಬಂದು ಕಡಿಮೆ ಅವರಲ್ಲೇ ಅವಳು ಸ್ವಲ್ಪ ಓದ್ತಿದ್ದಿದ್ದು. ಮನೇಲಿ ಮಾತ್ರ ಕ್ಲಾಸಸ್ಸಲ್ಲೆಲ್ಲ ಲೆಕ್ಚರರ್ಸ್ ಎಲ್ಲ ಸಪೋರ್ಟ್ ಮಾಡಿ ಎಲ್ಲ ನೀಟಾಗಿ ಹೇಳ್ಕೊಟ್ಟಿರೋದ್ರಿಂದ ಅವಳು ಟಾಪರ್ ಆಗಿದ್ದಾಳೆ ಅಂತ ನನಗೆ ಅನಿಸುತ್ತೆ.